ಈಗಾಗಲೇ ನಾವು ಹೋರಾಟಗಳಿಗೆ ಡೇಟು ಕೂಡ ಇಟ್ಟಿದ್ದೇವೆ. ಹೋರಾಟಗಳು ನಡೀಬೇಕು. ಚಳುವಳಿಗಳು ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ ಮತ್ತು ಪ್ರಜಾಪ್ರಭುತ್ವದ ಯಶಸ್ಸಿರುವಂಥದ್ದೇ ಹೋರಾಟದಲ್ಲಿ. ಹಲವಾರು ಸುತ್ತಿನ ಹೋರಾಟ ಮಾಡಿ ಮುಂದಿನ ಹೋರಾಟವನ್ನು 18 ತಾರೀಕಿಗೆ ಅದೇ ಟೋಲ್ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ದೊಡ್ಡದಾದಂಥ ಒಂದು ಪಾದಯಾತ್ರೆಯನ್ನು ಇಟ್ಟಿದ್ದೇವೆ. ಈ ನಾಡಿನ ಎಲ್ಲ ಪ್ರಜ್ಞಾವಂತ ಸ್ವಾಭಿಮಾನಿ ನಾಗರಿಕರನ್ನು ಕೂಡ ಪಕ್ಷಭೇದ, ಜಾತಿ ಭೇದ, ಸಂಘಟನಾ ಭೇದವನ್ನು ಮರೆತು ಭಾಗವಹಿಸಬೇಕು. ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ದೊಡ್ಡ ಆಂದೋಲನವಾಗಿ ಹೆಜ್ಜೆ ಹಾಕಬೇಕು ಅಂತ ಹೇಳುವಂಥ ವಿನಂತಿಯನ್ನು ಈ ಜಿಲ್ಲೆಯ ಜನತೆಗೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು. ಮಾಧ್ಯಮದವರು ಕೂಡ ಈ ವಿಚಾರದಲ್ಲಿ ಸಹಕರಿಸಬೇಕು. ಒಂದು ವೇಳೆ ಬೇರೆ ಇಂಥ ಹೋರಾಟಗಳು ಕೂಡ ನಡೆದರೂ ಕೂಡ ಆ ಹೋರಾಟಗಳಿಗೆ ನಾವು ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ನಾವು ಕೂಡ ತಯಾರಿದ್ದೇವೆ. ನಮ್ಮ ಈ ಟೋಲ್ ಇಲ್ಲಿಂದ ಸಂಪೂರ್ಣವಾಗಿ ಹೋಗಬೇಕು. ಬ್ರಹ್ಮರಕೊಟ್ಲು ಟೋಲ್ ಅದು ನಮ್ಮ ಪ್ರತಿಷ್ಠೆಯ. ಯಾಕೆಂದರೆ ನಮಗೆ ಹೊರ ಜಿಲ್ಲೆಗಳಿಗೆ ಹೋಗುವಾಗ ನಮ್ಮಲ್ಲಿ ಕೇಳುವಂಥ ಪ್ರಶ್ನೆ, ಅಲ್ಲಿ ಏನ್ರಿ ಆ ರಸ್ತೆಗೆ ಟೋಲ್ ತೆಗಿತಾ ಇದ್ದಾರೆ ಅಂತ, ಅದು ಇಲ್ಲಿ ಇತಿಶ್ರೀ ಆಗಬೇಕು. ಇದಾಗಿರ್ತದೆ ನಮ್ಮ ಉದ್ದೇಶ.